ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಅರಸ್ ವಿತ್ ನಿಕಿತಾ. ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನೋಡೋಣ. ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತದೆ ಅದನ್ನು ತೊಗೊಳ್ರಿ, ಬೇಡ ಅಂದ್ರೆ ಬೇಡ್ರಿ. ಅದು ರೆಸನೇಟ್ ಆಗಿಲ್ಲ ಅಂದ್ರೆ ಬಿಡ್ರಿ. ಆದರೆ ಫುಲ್ ವಿಡಿಯೋ ನೋಡ್ರಿ. ಏನಾದರೂ ಒಂದು ಮೆಸೇಜಸ್ ಸಿಗ್ತೈತಿ ನೋಡು ನಾ ಏನಾದ್ರು ಒಂದು ಹೇಳ್ತಿರ್ತಾನೆ. ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ 3 ಸಲ ಹೆಸರು ತೊಗೊಳ್ರಿ, ಅವ್ರ ಫೋಟೋ ನೋಡ್ರಿ, ಅವ್ರು ವಿಜುವಲೈಸ್ ಮಾಡ್ಕೊಳ್ರಿ, ಅವ್ರನ್ನ ನೆನಪು ಮಾಡ್ಕೊಳ್ರಿ. ಕ್ರಿಯೇಟರ್ ಏನು ಕ್ರಿಯೇಟ್ ಮಾಡಕ್ಕೆ ಹೊಂಟಿದ್ದಾರೆ, ಆ್ಯಕ್ಷನ್ ಮೋಡಿಗೆ ಬರ್ತಿದ್ದಾರೆ. ಓಕೆ, ನ್ಯೂ ಬಿಗಿನಿಂಗ್, ಫೈಟಿಂಗ್. ಏನು ಕೆಲವೊಂದು ಎನರ್ಜಿಗಳು ಪದೇ ಪದೇ ಬರ್ತಾವೆ. ಒಂದು ಮೇಜರ್ ಅರ್ಕನ ಬಂದಿದೆ. ನ್ಯೂ ವಿಷನ್ ಒಳಗೆ ನೋಡ್ಬೇಕಂತ ವಿಚಾರ ಮಾಡ್ತಿದಾರೆ. ಇಲ್ಲಿ ನೋಡರಿ, ನೀವು ನೆನಪಾಗ್ತದಿರಿ ನಿಮಗೆ. ಓಕೆ, ನೋ ಕಾಂಟ್ಯಾಕ್ಟ್ ಒಳಗಿದ್ದಂದ್ರೆ ನೀವು ನೋ ಕಾಂಟ್ಯಾಕ್ಟ್ ಒಳಗೆ ಅದಿರಿ ಅನಿಸುತ್ತೆ. ನೀವು ನೆನಪಾಗ್ತದಿರಿ, ನಿಮ್ಮ ಹತ್ರ ಮಾತಾಡ್ಬೇಕಂತ ವಿಚಾರ ಮಾಡ್ತಿದಾರ, ಅನ್ಕೊತಿದಾರ. ಆ್ಯಕ್ಷನ್ ತಗೋಬೇಕಂತ ವಿಚಾರ ಮಾಡ್ತಿದಾರ. ನಿಮ್ಮಿಬ್ಬರ ನಡುವೆ ಯಾರಾದ್ರೂ ಏನಾರು ತಂದಿಟ್ಟಿದ್ರೆ, ಗಾಸಿಪ್ಸ್ ಹಾಕಿದ್ರೆ ಅಂಥವೆಲ್ಲ ಅವು ಈಗ ಅರ್ಥ ಆಗ್ತದೆ ಅವರಿಗೆ, ಅವೆಲ್ಲ ತಪ್ಪು ಅಂತಂದು. ಈಗ ನೋಡ್ರಿ, ಕಂಪ್ಲೀಷನ್ ಬೇಕು, ನಿಮ್ಮ ಜೊತೆಗೆ ಒಂದು ಕಂಪ್ಲೀಷನ್ ಬೇಕು ಅಂತ ವಿಚಾರ ಮಾಡ್ತಿದಾರೆ. ಈ ರಿಲೇಷನ್ಶಿಪ್ನ ನಾನು ಒಂದು ಕಂಪ್ಲೀಷನ್ ಮಾಡ್ಕೋಬೇಕು. ಕಂಪ್ಲೀಷನ್ ಅಂದ್ರೆ ಚಲೋನ ಕಾಡ್ಬೇಕು, ಬೇಡ ಬೇಡ. ಓಕೆ, ಅದಕ್ಕೊಂದೊಂದು ಹೆಜ್ಜೆ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಿದಾರೆ ಈ ಸ್ಟೆಪ್ಪಿಗೆ. ತಮ್ಮೊಳಗೆ ತಾವು ಅನಲೈಸ್ ಮಾಡ್ಕೊತಿದಾರೆ. ಓಕೆ ನೋಡ್ರಿ, ಮೆಲ್ಲಕ್ಕೆ ಹೆಜ್ಜೆ ಇಡ್ತಿದಾರೆ ಅಂದ್ರೆ ಸ್ಲೋ ಡೌನ್ ಅಂತ. ಓಕೆ, ಸೊ ಏನು ಇದು ಮಾಸ್ಟರ್ ಗಾಡಿಯಾ ಸೋಲ್ಮೆಂಟ್ ಎನರ್ಜಿ ಒಳಗೆ ಅದಿರ ನೋಡ್ರಿ. ಟ್ವಿನ್ ಫ್ಲೇಮ್ ಮತ್ತು ಸೋಲ್ಮೆಂಟ್ ಒಳಗೆ. ಓಕೆ, ಕ್ರಿಯೇಟರ್ ಅದೇ ನಿಮ್ಮ ಹತ್ರ ಬರ್ಬೇಕು, ಅಥವಾ ನಿಮ್ದೊಂದು ರಿಲೇಷನ್ಶಿಪ್ನ ಕರೆಕ್ಟ್ ಚಲೋ ಮಾಡ್ಬೇಕು, ಒಳ್ಳೇದಾಗಿ ಮಾಡ್ಕೋಬೇಕು ಅಂತಂದು ಅದಕ್ಕೊಂದು ಹೆಜ್ಜೆ ತೊಗೊತಿದಾರೆ, ಒಂದು ಸ್ಟೆಪ್ ತೊಗೊತಿದಾರೆ. ಅದ್ರದ್ದು ಏನಂದ್ರೆ ಪ್ಲಾನಿಂಗ್ ಮಾಡ್ಕೊತಿದಾರ, ಎಲ್ಲಿ ತಪ್ಪಿದ್ವಿ, ಏನು ಮಾಡಿದ್ವಿ ಅಂತಂದು. ಓಕೆ, ಕ್ರಿಯೇಟರ್ ಎನರ್ಜಿ ಅಂದ್ರೆ ಏನು ಬಂತು, ಎದಕ್ಕೆ ಬಂತು ಅಂತ ನೋಡೋಣ. ಮೇಜರ್ ಅರ್ಕನ ಒಂದು ಪಾಸಿಟಿವಿಟಿ ಬರ್ತಾ ಇದೆ ನಿಮ್ದು ರಿಲೇಷನ್ಶಿಪ್ ಒಳಗೆ. ನಿಮಗೊಂದು ಏನಾದರೂ ಒಂದು ಹೊಸ ಸುದ್ದಿ ಕೊಡ್ಬೇಕು, ಒಂದು ಸಕ್ಸಸ್ಫುಲ್ ಸುದ್ದಿ ಕೊಡ್ಬೇಕು ಅಂತ ಭಾಳ ಅಂದರೆ ಉತ್ಸುಕತೆಯಿಂದ ಕಾಯ್ತಿದಾರೆ. ಅವ್ರು ನಿಮ್ಮನ್ನ ಭೇಟಿ ಮಾಡ್ಬೇಕು, ಅಥವಾ ನಿಮ್ಗೊಂದು ಮೆಸೇಜ್ ಕಾಲ್ ಏನೋ ಮಾಡಬೇಕು. ನೀವೊಂದು ಸಕ್ಸಸ್ ಬೇಕು. ನಿಮ್ಮ ಜೊತೆ ಒಂದು ಹ್ಯಾಪಿ ಫ್ಯಾಮಿಲಿ, ಮಟೀರಿಯಲಿಸ್ಟಿಕ್ ಆಗಿ ಹ್ಯಾಪಿ ಫ್ಯಾಮಿಲಿ. ಮಟೀರಿಯಲಿಸ್ಟಿಕ್ ಅಂದ್ರೆ ಒಂದು ಒಳ್ಳೆ ಮನೆ ಬೇಕು, ನಾ ಕಾರ್ನಾಗ ಅಡ್ಡಾಡಿಸ್ಬೇಕು, ಬೇಕಾಗಿದೆಲ್ಲ ಒಳ್ಳೆ ಸಾಮಾನು ತೊಗೋಬೇಕು, ಲಕ್ಸುರಿ ಲೈಫ್ ಲೀಡ್, ಆ ರೀತಿ ಒಂದು ಅವರು ಪ್ಲ್ಯಾನ್ ಮಾಡ್ತಿದಾರೆ. ಅವ್ರಿಗೆ ಹಂಗೆ ಫೀಲ್ ಆಗ್ತಾ ಇದೆ, ಖುಷಿಯಿಂದ ಭಾವನೆಗಳು ಬರ್ತದವು. ಈಗ ಎನ್ಲೈಟ್ಮೆಂಟ್ ಅಂದ್ರೆ ಅವ್ರಿಗೆ ಒಂದು ಏನಂದ್ರೆ ರಿಯಲೈಸೇಷನ್ ಆಗಿದೆ ಅವ್ರ ಜೀವನದಾಗ. ಈಗ ಅಲ್ಲಿ ಪಾಲಿಟಿಕ್ಸ್ ಬಂತಲ್ಲ ಅಂದ್ರೆ, ಯಾರೋ ನಿಮ್ಮಿಬ್ಬರ ಮಧ್ಯೆ ತಂದಿಟ್ಟಿದ್ರಲ್ಲ, ಅದನ್ನ ಅವ್ರಿಗೆ ಈಗ ಅರ್ಥ ಆಗ್ತಾ ಇದೆ. ನಾವೇನು ತಪ್ಪು ಮಾಡಿದೆ, ಅದು ಅವ್ರು ಹೇಳಿದ ತಪ್ಪಿತ್ತು, ನಾ ಅದನ್ನು ನಂಬಬಾರ್ದಾಗಿತ್ತು, ನನ್ನ ಕೈಯಿಂದ ನನ್ನ ರಿಲೇಷನ್ ಹಾಳು ಮಾಡ್ಕೊಂಡು ಈಗ ರಿಯಲೈಸೇಷನ್ ಆಗ್ತಿದೆ. ಕಪಲ್ಸ್ ಇದ್ರಿ ಅಂದ್ರೆ, ನೀವು ಡೈವರ್ಸ್ಗೆ ಏನಾರು ಹೋಗ್ತಿದೆ ಅಂದ್ರೆ, ಸೊ ಮಕ್ಕಳು ಇನ್ವಾಲ್ವ್ಮೆಂಟ್ ಇದ್ರಿ ಅಂದ್ರೆ, ನೀವು ಇಲ್ಲ ಅದಕ್ಕೊಂದ್ರೆ ನಿಮ್ಗೊಂದು ಸೊಲ್ಯೂಷನ್ ಸಿಗ್ತಾ ಇದೆ. ಅದಕ್ಕೊಂದಂದ್ರೆ ನಾವು ಹೋಗೋದು ಬೇಡ, ನಾವು ಮತ್ತೆ ವಾಪಸ್ಸು ಕುತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಬೇಕು ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ಗುಡ್ ಎನರ್ಜಿ. ನಿಮ್ಮ ವ್ಯಕ್ತಿ ಜೀವನದಲ್ಲಿ ಯಾರೋ ಒಬ್ಬರ ಥರ್ಡ್ ಪಾರ್ಟಿ ಒಂದು ಹೆಣ್ಮಗಳಿದ್ಲು. ಥರ್ಡ್ ಪಾರ್ಟಿ ಹೆಣ್ಮಗಳು ಅಂದ್ರೆ ನಿಮ್ದು ಏನಂತೀರಿ, ಒಂಥರ ಪಾರ್ಟ್ನರ್ ಒಳಗೆ ಇರ್ಬೇಕಂತಿಲ್ಲ. ಏನಂತೀರಿ, ನಿಮ್ಮ ವ್ಯಕ್ತಿನ ಕಂಟ್ರೋಲಿಂಗ್ ಒಳಗೆ ಇಟ್ಕೋಣ ಅಂತದ್ದು ಒಂದು ಒಬ್ರು ಹೆಣ್ಮಗಳ ಫೆಮಿನೈನ್ ಎನರ್ಜಿ ಇರೋಂಥ ಒಂದು ಹೆಣ್ಮಗಳಿದ್ಲು. ಅದನ್ನ ಬಿಟ್ಟು ಕೊಟ್ಟು ನಾನು ಹೊರಗೆ ಬರಬೇಕು ಅಂತ ಫೈಟಿಂಗ್ ಎನರ್ಜಿ ಒಳಗೆ ಬರ್ತದಾರ ಇವರು. ನಾನು ಹೆಂಗೆ ಬಿಟ್ಟು ಹೋಗ್ಬೇಕು, ಯಾಕಂದ್ರೆ ನಿಮ್ಮ ವರ್ತ್ ಅವ್ರಿಗೆ ಅರ್ಥ ಆಗ್ತಾ ಇದೆ. ಅಥವಾ ನೀವು ಒಂದು ಹೆಲ್ದಿ ನಿಮ್ದು ಅಂದ್ರೆ ನಿಮ್ದು ಒಂದು ಒಳ್ಳೆ ಗುಣ ಇತ್ತಂದ್ರೆ ನಿಮ್ಮ ಹತ್ರನೇ ಹೆಂಗೆ ಬರ್ಬೇಕು, ನಾನು ತಪ್ಪು ಮಾಡಿದೆ, ವಾಪಸ್ ಹೆಂಗೆ ಬರಲಿ ಅಂತಾನೆ ವಿಚಾರ ಮಾಡ್ತಿದ್ದಾರೆ. ಇದು ಮೇಜರ್ ಅರ್ಕನ. ಸೊ ಕಪಲ್ಸ್ 100% ಇಲ್ಲಿ ಕಪಲ್ಸ್ ಇರ್ಬೇಕು. ನಿಮ್ಮ ಮಕ್ಕಳು ಆಗಿಲ್ಲ, ಅಥವಾ ನಮಗೆ ಮಕ್ಕಳು ಆಗಿಲ್ಲ ಅನ್ನೋದು ಏನೋ ಒಂದು ಪ್ರಾಬ್ಲಮಿಗೆ ನೀವು ಜಗಳ ಮಾಡ್ಕೊಂಡಿರ್ಬೋದು. ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇದೆ ನೋಡ್ರಿ ನಿಮಗೆ. ಅದ್ರಾಗ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಇದೆ, ನಾನು ಒಂದು ಸಿಲಿ ವಿಷಯಕ್ಕೆ ನಾನು ಹಿಂಗೆಲ್ಲ ಮಾತಾಡಿದ್ನ, ನಾನು ಹಿಂಗೆ ಬಿಟ್ಟು ಹೋದ್ನ, ಹಂಗೆ ಮಾಡಬಾರ್ದು, ಕುತ್ಕೊಂಡು ನಾವು ಮಾತಾಡ್ಕೋಬೇಕಾಗಿತ್ತು. ಈಗ ಎಷ್ಟೊಂದು ಟೆಕ್ನಾಲಜಿ ಐತಿ, ನಾವು ಇನ್ನೊಂದು ಮಾಡ್ಕೋಬೋದಾಗಿತ್ತು.
ಕಪಲ್ಸ್ ಇದ್ರಿ ಅಂದ್ರೆ ಮಕ್ಕಳ ವಿಷಯಕ್ಕೆ ನೀವು ಜಗಳ ಮಾಡಿ ದೂರ ಹೋಗಿದ್ರಿ ಅಂದ್ರೆ ಅವ್ರು ದೇ ಆರ್ ಫೀಲಿಂಗ್ ಲೈಕ್ ದಟ್. ಹ್ಮ್ ಇಲ್ಲ ಅಂದ್ರೆ ನಿಮ್ಗೆ ಏನೋ ನೀವು ಇನ್ನೂ ಕಪಲ್ಸ್ ಅಲ್ರಿ, ನಾವು ಇನ್ನೂ ಏನು ರಿಲೇಶನ್ಶಿಪ್ ಒಳಗೆ ಅದೇವಿ ನಾವು ಅಂತಂದ್ರೆ ನಿಮ್ಗೊಂದು ಏನಂತೀರಿ, ಒಂದು ಖುಷಿ ಸುದ್ದಿ ಕೊಡ್ಬೇಕಂತ ವಿಚಾರ ಮಾಡ್ತಿದಾರ. ನಿಮ್ಮನ್ನ ಅವರು ಏನಂತೀರಿ ಅಂದ್ರೆ ನೀವು ಒಂದು ಮದರ್ಲಿ ಫಿಗರ್, ನೀವೊಂದು ಒಳ್ಳೆ ವ್ಯಕ್ತಿ ಅಂತ ವಿಚಾರ ಮಾಡಿ ಅವ್ರಿಗೆ ಅನಿಸ್ತಾ ಇದೆ. ಸೊ ನಿಮ್ಮ ಕಡೆ ಬರಬೇಕು ಅಥವಾ ಇವ್ರ ಜೋಡಿ ಯಾರಾದ್ರು ಕಂಟ್ರೋಲಿಂಗ್ ಇದ್ರೆ ಅದನ್ನ ಬಿಟ್ಟು ಹೊರಗೆ ಬಂದು ನಿಮ್ಮ ಹತ್ರ ಬರ್ಬೇಕಂತ ವಿಚಾರ ಮಾಡ್ತಿದ್ದಾರೆ. ಅವ್ರಿಗೆ ಫೀಲ್ ಆಗ್ತದೆ ಅಥವಾ ನೀವು ಒಂದು ರಾಣಿಗತೆ ಅನ್ನಿಸ್ತಿರ್ಬೇಕು ಅವರಿಗೆ. ಹೊಸ ಏನಂದ್ರಿ ಮತ್ತೆ ನಿಮ್ದು ಈಗ ಏನಿತ್ತಲ್ಲ, ನಿಮ್ದು ಇಷ್ಟ ದಿನ ನಿಮ್ದು ಏನು ಒಂದು ರಿಲೇಶನ್ಶಿಪ್ ಒಳಗೆ ಏನು ನಡೀತಿತ್ತಲ್ಲ ಅಥವಾ ನಿಮ್ಮ ಜೀವನದೊಳಗೆ ನಿಮ್ದು ವ್ಯಕ್ತಿ ಜೀವನದಾಗ ಬರೀ ಲವ್ ರಿಲೇಶನ್ಶಿಪ್ ಹೇಳಾಕೋದಿಲ್ಲ ಇದೆಲ್ಲ, ಯಾಕಂದ್ರೆ ಕರೆಂಟ್ ಫೀಲಿಂಗ್ಸ್ ಅಂದ್ರೆ ಯಾವ ವಿಷಯಕ್ಕೂ ನೋಡ್ಬೋದು ನೀವು. ಫೀಲಿಂಗ್ ನಾ ಏನು ನೋಡ್ತಿದ್ವಿ ನಾವು ಒಬ್ರಿಗೊಬ್ರು ನಂದು ಏನು ನನ್ನ ಜೀವನದಾಗ ನೋಡ್ತಿದ್ನಲ್ಲ ಅದನ್ನ ಬೇರೆ ರೀತಿ ನೋಡೋಣಲ್ಲ, ದೃಷ್ಟಿಕೋನ ಬದಲಿ ಮಾಡಿ ನೋಡೋಣ. ಬರೀ ನಂದು ಆಸ್ಪೆಕ್ಟ್ ಒಳಗೆ ನಾವು ವಿಚಾರ ಮಾಡ್ತಿದ್ದೆ ಇದು ಒಂದು ವಿಷಯನ ನಾ ಒಂದೇ ರೀತಿ ನಂದು ಹೆಂಗೆ ನನಗೆ ಅನಿಸ್ತದೆ ಹಂಗೆ ವಿಚಾರ ಮಾಡ್ತಿದ್ದೆ. ಇಲ್ಲ, ಈಗ ನಾನು ಬೇರೆ ರೀತಿ ವಿಚಾರ ಮಾಡಿ ನೋಡಿದ್ರೆ, ಬೇರೆ ಆ್ಯಂಗಲಿಂದ ವಿಚಾರ ಮಾಡಿ ನೋಡಿದ್ರೆ ನನಗೆ ಒಂದು ಏನಾರ ಅದರ ಒಂದು ಇದಂತೆ ಲೈಟ್ ಕಾಣ್ಬೋದಲ್ಲ, ದಾರಿ ಕಾಣ್ಬೋದು ಅಂತ ಈ ರೀತಿಗೆ ವಿಚಾರ ಮಾಡಕ್ಕೆ ಹೊಂಟಾರ ಈಗ ಅವ್ರ ಭಾವನೆ ಬರ್ತಾ ಇದೆ. ನಾನು ತಪ್ಪು ಮಾಡಿದ್ನಂತಲ್ಲ, ನಾನು ಅದನ್ನು ಬೇರೆ ರೀತಿ ನೋಡೋಣ, ಯಾವ ವಿಚಾರ ಕಂಡು ನೋಡೋಣ. ಸಿ ನಿಮ್ದು ಹಳೆ ನೀವು ಮೋಸ್ಟ್ಲಿ ದೂರ ಆಗಿರ್ಬೇಕು, ನೀವು ನೆನಪಾಗ್ತಿದ್ದೀರಿ, ನಿಮ್ದು ಮಿಸ್ ಮಾಡ್ಕೊಂತದಾರ ಅವರು. 100% ನಿಮ್ಮನ್ನ ಮಿಸ್ ಮಾಡ್ಕೊಂತದಾರ. ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಂಡು ನಿಮ್ಮ ಜೊತೆಗೆ ಕಳೆದಂಥ ಒಂದು ಒಳ್ಳೆ ಏನು ಕ್ಷಣಗಳನ್ನು, ನಿಮ್ಮ ಜೊತೆಗೆ ಒಂದು ಬಾಂಡಿಂಗ್ ಇತ್ತಲ್ಲ ಅದನ್ನು ಭಾಳ ನೆನಪು ಮಾಡ್ಕೊಂತದಾರ ಅವರು. ಮತ್ತೆ ಈಗ ನೀವು ನೋ ಕಾಂಟ್ಯಾಕ್ಟ್ 100% ನೋ ಕಾಂಟ್ಯಾಕ್ಟ್ ಒಳಗೆ ಅದಿನ ಅನಿಸ್ತೈತಿ. ನೀವು ಅದನ್ನು ನೀವು ಮತ್ತೆ ನಾವು ಹೊಸ್ದಾಗಿ ಹೆಂಗೆ ಸ್ಟಾರ್ಟ್ ಮಾಡಲಿ, ನಾವು ಹೊಸ್ದಾಗಿ ಹೆಂಗೆ ಇದನ್ನು ನಾನು ಮತ್ತೆ ಸರಿ ಮಾಡ್ಕೊಳ್ಳಿ. ಇದಕ್ಕೆ ಅಂದ್ರೆ ನಮ್ಮ ಜೀವನಕ್ಕೆ ನನ್ನ ಜೀವನಕ್ಕೆ ಅಥವಾ ನಮ್ಮ ರಿಲೇಶನ್ಶಿಪ್ಪಿಗೆ ಅದಕ್ಕೆ ನಾವು ಹೊಸ ಏನು ಆ್ಯಡ್ ಮಾಡ್ಕೊಳ್ಳಿ, ಖುಷಿಯಾಗಿರೋಕೆ ಏನೇನು ಮತ್ತೆ ನಾನು ಅದಕ್ಕೆ ಮಾಡಬಹುದು ಅಂತ ಎಲ್ಲವರು ಅದನ್ನು ಫೀಲ್ ಮಾಡ್ಕೊಂಡು ಅವ್ರ ಮುಖದ ಮೇಲೆ ಒಂದು ಸ್ಮೈಲ್ ಬರ್ತಾ ಇದೆ. ಸಿ ಕ್ವೀನ್ ಎನರ್ಜಿ ಬಾಟಮ್ ಆಫ್ ದ ಡೆಕ್ ಇಲ್ಲ. ಸಿ ಕಿಂಗ್ ಆ್ಯಂಡ್ ಕ್ವೀನ್ ಸೇಮ್, ಕ್ವೀನ್ ಆಫ್ ಪೆಂಟಕಲ್ಸ್, ಕಿಂಗ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಸ್ಟಾರ್. ಓ ಮೈ ಗಾಡ್, ಎಲ್ಲ ಇಲ್ಲಿ ಇದನ್ನ ಅದಾವ ಏನಂತಾರೆ, ಎಲ್ಲ ಮೇಜರ್ ಅರ್ಕನ. ಜಸ್ಟಿಸ್ ಸಿಗ್ತಾ ಇದೆ ನಿಮ್ಗೆ. ಸಿ ಹೈ ಪ್ರೀಸ್ಟೆಸ್, ಇಷ್ಟು ಮೇಜರ್ ಅರ್ಕನ ಇಲ್ಲಿ ಅಂದ್ರೆ ಒಂದು ರಿಯೂನಿಯನ್ ಆಗೋ ಚಾನ್ಸಸ್ ಭಾಳ ಅದಾವ ನೋಡ್ರಲ್ಲಿ. ರಿಯೂನಿಯನ್ ಚಾನ್ಸ್, ರೀಕನ್ಸಿಲೇಷನ್ ಅಂದ್ರೆ ವಾಪಸ್ ಬರೋ ಚಾನ್ಸಸ್ ಭಾಳ ಅದಾವ. ಬಿಟ್ಟು ಹೋಗಿದ್ರು, ಮೋಸ ಮಾಡಿ ಹೋಗಿದ್ರೆ, ಅಥವಾ ತಪ್ಪು ಅಂಡರ್ಸ್ಟ್ಯಾಂಡಿಂಗ್ ಏನಾಗಿದ್ರು ವಾಪಸ್ ಬರೋ ಚಾನ್ಸಸ್ ಭಾಳ ಅಂದ್ರೆ ಭಾಳ ಅದಾವ ಇಲ್ಲಿ. ಹೊಸ ಬಿಗ್ನಿಂಗ್ ಬರ್ತಾ ಇದೆ ನಿಮ್ಗೆ, ಮತ್ತೆ ನಿಮ್ಗೆ ನ್ಯಾಯ ಸಿಗ್ತಾ ಇದೆ. ನಿಮ್ಮನ್ನ ಅವ್ರು ಏನಾದ್ರು ಒಂದು ದೇವತೆ ಥರ ನೋಡ್ತಿದಾರ ಅಥವಾ ನೀವು ಅವ್ರನ್ನ ಒಂದು ದೇವ್ರ ಥರ ನೋಡ್ತಿದ್ದೀರಿ. ಮತ್ತು ಇನ್ನೂ ಏನೇನು ಆಗ್ತಿದೆ ನೋಡೋಣ ನಿಮ್ದು, ಅವ್ರಿಗೆ ಏನು ಭಾವನೆಗಳೇನದಾವು, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನು ಬರ್ತದವು. ಸೊ ಎಲ್ಲ ಮೆಜರ್ ಅರ್ಕನ ಬಂದ್ರಿ, ಜಾಸ್ತಿ ಮೆಜರ್ ಅರ್ಕನ ಬಂದಿರೋದ್ರಿಂದ ಒಂದು ಒಳ್ಳೆಯದ ಸುದ್ದಿನ ನಿಮಗೆ ಬರ್ತಾ ಇದೆ ನೋಡ್ರಿ. ಸಿ ಪಾಲಿಟಿಕ್ಸ್, ನಿಮ್ಮ ಜೀವನದಾಗ ಯಾರು ಡಬಲ್ ಗೇಮ್ ಮಾಡ್ತಾ ಇದ್ರು ಅಥವಾ ನಿಮ್ಮಿಬ್ಬರು ಮಂದಿ ತಂದಿರ್ತಿದ್ರು ಅಥವಾ ನಿಮ್ಮ ಜೀವನದಾಗ ಏನು ಸಿಚುವೇಶನ್ ಇರಲಿಲ್ಲ ಅದ್ರ ಜೊತೆಗೆ ಯಾರಾದರೂ ತಮ್ಮದು ಬ್ಯಾಳಿ ಬೇಯಿಸ್ಕೊತಿದ್ರು ಅಂತಂದ್ರೆ ಅದೆಲ್ಲ ಹೋಗ್ತಾ ಇದೆ ಈಗ. ಅದು ಫೈಟಿಂಗ್ ಎನರ್ಜಿ ಅಂದ್ರೆ ನಿಮ್ಗೆ ಅದು ಹೊರಗೆ ಬರ್ತಾರೆ, ನಿಮ್ಮ ಪರ್ಸನ್ ಅದು ಹೊರಗೆ ಬರ್ಬೇಕಂತಲೇ ವಿಚಾರ ಮಾಡ್ತಾರೆ. ವಾವ್, ಥಂಡರ್ ಬೋಲ್ಟ್ ಹೇಳಿದ್ನಲ್ಲ. ನೀವೇನು ನಿಮ್ದು ಪಾಲಿಟಿಕ್ಸ್ ಮಾಡ್ತಿದ್ರೆ ನಿಮ್ಮ ಜೀವನದಾಗ ಏನು ಬ್ಯಾಡ್ ಆಗಿರ್ತದೆ ಎಲ್ಲ ನಿಮ್ಗೆ ಅದಕ್ಕೆ ನ್ಯಾಯ ಸಿಗ್ತಾ ಇದೆ. ಅಲ್ಲಿ ಬಂತಲ್ಲ ಜಸ್ಟಿಸ್ ಕಾರ್ಡ್, ನ್ಯಾಯ ಸಿಗ್ತದೆ. ಆ ಸಿಚುವೇಶನ್ ಬಿಟ್ಟು ಹೊರಗೆ 100% ಹೊರಗೆ ಬರ್ತಾರೆ ಅವ್ರು. ವಿದಿನ್ 7 ವೀಕ್ಸ್, ಮ್ಯಾಕ್ಸಿಮಮ್ ಅಂದ್ರೆ 7 ಮಂತ್ಸ್ ಅನ್ಕೊಂಬಿಡ್ರಿ. 7 ಮಂತ್ಸ್ ಒಳಗೆ, ಓಕೆ. 7 ವೀಕ್ಸಿಂದ 7 ಮಂತ್ಸ್ ಅನ್ಕೊಂಬಿಡ್ರಿ. ಅಷ್ಟರೊಳಗೆ ಇದು ಚೇಂಜಸ್ ಆಗಿ ನಿಮ್ಮದು ಜೀವನಕ್ಕೆ ಒಂದು ಭಾಳ ಒಳ್ಳೆಯದಂತರ ಏನಂತೀರಿ, ನಿಮ್ದು ರಿಲೇಶನ್ಶಿಪ್ ಇದ್ರೆ ಚೆನ್ನಾಗಿ ಬರ್ತದೆ. ನಿಮ್ದು ಕರಿಯರ್ ಒಳಗಿತ್ತಂದ್ರೆ ಅವ್ರಿಗೆ ಅವ್ರು ನಿಮ್ಮ ಜೀವನಕ್ಕೆ ಏನಂತಿಲ್ಲ ನಿಮ್ದು ಸರಿ ಆಗ್ತದೆ. ನಿಮ್ಮ ವ್ಯಕ್ತಿದ ಅವ್ರು ಸರಿ ಆದ್ರೆ ನೀವು ಸರಿ ಆಗ್ತೀರಿ.
ಸಮಾಧಾನ ಇರ್ರಿ, ಪೇಷನ್ಸಿಂದ ಇರ್ರಿ. ಅವರು ಒಂದು ಒಳ್ಳೆ ಟೈಮ್ ಬರಲಿ ಅಂತ ಕಾಯ್ತಿದಾರೆ. ಇಷ್ಟೆಲ್ಲ ಚೇಂಜಸ್ ಆಗ್ಬೇಕಂದ್ರೆ ಈಸಿ ಇರೋದಿಲ್ಲ ಅದ. ಸಮಾಧಾನದಿಂದ ಕಾಯ್ರಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಏನು ಹೇಳ್ಬೇಕು, ಏನು ನಿಮ್ದು ಏನಂತೀರಿ, ಅವರು ನಿಮ್ಗೆ ಏನು ಹೇಳ್ಬೇಕು, ನಿಮ್ಮನ್ನ ಯಾಕೆ ಇಷ್ಟಪಡ್ತಾರ ಅಂತ ನೋಡೋಣ. ಐ ಲವ್ ದ ವೇ ಯು ಲವ್. ನೀವು ಏನು ನಗ್ತಿರಲ್ಲ ಅದು ಅವ್ರಿಗೆ ಭಾಳ ಇಷ್ಟ ಆಗ್ತೈತಿ. ಯು ಬ್ರಿಂಗ್ ಅ ಸ್ಮೈಲ್ ಟು ಮೈ ಫೇಸ್ ಎವ್ರಿ ಮಾರ್ನಿಂಗ್. ಹೇಳ ಇಲ್ಲಿ ಅವ್ರು ನಿಮ್ಮ ನೆನೆಸ್ಕೊಂಡು ಒಂದು ಸ್ಮೈಲ್ ಬರ್ತಾ ಇದೆ ಮಕ್ಕದ ಮೇಲೆ ಅಂತ ಹೇಳಿದೆ ನಾನು. ಇಲ್ಲಿ ಬಂದು ನೋಡ್ರಿ ಕಾರ್ಡ್. ನಿಮ್ಮನ್ನ ಯಾವಾಗ ಯಾವಾಗ ನೆನೆಸ್ಕೊಂತಾರಲ್ಲ ಅವ್ರ ಮಕ್ಕದ ಮೇಲೆ ಒಂದು ಸ್ಮೈಲ್ ಬರ್ತದಂತ. ಐ ಟ್ರಸ್ಟ್ ಯು ವಿತ್ ಮೈ ಲೈಫ್ ಆ್ಯಂಡ್ ಹಾರ್ಟ್. ಅವ್ರು ನಿಮ್ಮನ್ನ ಭಾಳ ಟ್ರಸ್ಟ್ ಮಾಡ್ತಾರೆ. ಪೂರ ನಂಬ್ಯಾರ ನಿಮ್ಮನ್ನ. ಆ ನಂಬಿಕೆ ಇದ್ದಿದ್ದನ್ನ ಅವ್ರದ್ದು ಏನೈತಲ್ಲ ಎಲ್ಲ ಬಿಟ್ಕೊಟ್ಟು ಬರ್ಬೇಕಂತ ವಿಚಾರ ಮಾಡ್ತಾರೆ. ಅಂದ್ರೆ ನಿಮ್ಮ ಜೊತೆಗೆ ಒಂದು ಕಂಪ್ಲೀಷನ್ ಬರಲೇಬೇಕು, ನ್ಯಾಯ ಕೊಡಬೇಕು ನಿಮ್ಗೆ ಅಂತಲೇ ವಿಚಾರ ಮಾಡ್ತಾರೆ. ನನ್ನ ವ್ಯೂವರ್ಸ್ ಭಾಳ ಸಿನ್ಸಿಯರ್ ಆಗಿರ್ಬೇಕು ಅನ್ಕೊಂತೀನಿ ನಾನು. ದ ಸ್ಪಾರ್ಕಲ್ ಇನ್ ಯುವರ್ ಐಸ್ ಮೇಕ್ಸ್ ಮೈ ಡೇ. ನಿಮ್ದು ಕಣ್ಣನ್ನ ಹೊಳಪು ಅವ್ರದ್ದು ದಿನಾನ ಚಲೋ ಇಡಕ್ಕೆ ಇದು ಮಾಡ್ತೈತಿ. ಅಂದ್ರೆ ಅವ್ರು ದೇ ಮೇಕ್ ಇಟ್ಸ್ ಡೇ. ಯು ನೋ ಮೀ ಬೆಟರ್ ದೆನ್ ಐ ನೋ ಮೈ ಸೆಲ್ಫ್. ಅವ್ರು ಎಷ್ಟು ಅರ್ಥಕೊಂಡಾರ ಅದಕ್ಕಿಂತ ಜಾಸ್ತಿ ನೀವು ಅವ್ರನ್ನ ಅರ್ಥಕೊಂಡಿರಿ. ಅರ್ಥಕೊಳ್ಳೋದು ತಿಳ್ಕೊಳೋದು ಬೇರೆ, ಅರಿವು ಮಾಡ್ಕೊಳೋದು ಬೇರೆ. ಅವ್ರನ್ನ ಡೀಪಾಗಿ ಅವ್ರನ್ನ ಎಲ್ಲ ಗೊತ್ತು ನಿಮ್ಗೆ ಅವ್ರ ಬಗ್ಗೆ. ಯು ಆಲ್ವೇಸ್ ನೋ ವಾಟ್ ಐ ಆಮ್ ಥಿಂಕಿಂಗ್. ಎಷ್ಟು ಚಲೋ ಕಾರ್ಡ್ ಬರ್ತದ ಅಂದ್ರೆ ಈ ರೀಡಿಂಗ್ಸಿಗೆ ತಕ್ಕಂಗೆ ಬರ್ತದ ಅವ್ರೆ. ಯು ಆಲ್ವೇಸ್ ನೋ ವಾಟ್ ಐ ಆಮ್ ಥಿಂಕಿಂಗ್. ಅವ್ರು ಏನು ವಿಚಾರ ಮಾಡ್ತಾರೋದು ನಿಮ್ಗೆ ಮೊದಲೇ ಗೊತ್ತು. ಅಂದ್ರೆ ನೀವು ಅಷ್ಟು ಇಲ್ಲಿ ನಾನು ಭಾಳ ತಿಳ್ಕೊಂಡು ನಾನು ಅರ್ಥಕೊಂಡೆ ಅಂತ ಹೇಳಿ ಬಂದಿದ್ದಕ್ಕೆ. ಸೊ ನೀವು ಅವ್ರು ಏನು ಥಿಂಕ್ ಮಾಡ್ತಾರೆ 100% ನಿಮ್ಗೆ ಗೊತ್ತಾಗೇ ಬಿಟ್ಟಿರ್ತಲ್ಲ ಅವ್ರ ತಲೆಯೊಳಗೆ ಏನು ನಡೀತದೆ. ಯು ಹ್ಯಾವ್ ಎ ಮ್ಯಾಜಿಕ್ ಹ್ಯಾಂಡ್ ದಟ್ ಕ್ಯಾನ್ ಫಿಕ್ಸ್ ಎವ್ರಿಥಿಂಗ್. ನಿಮ್ಮ ಕಡೆ ಒಂದು ಮ್ಯಾಜಿಕ್ ಹ್ಯಾಂಡ್ಸ್ ಅಂದ್ರೆ ನೀವು ಏನೇ ಪ್ರಾಬ್ಲಮ್ಸ್ ಬಂದ್ರೂ ಅದನ್ನು ಸಾಲ್ವ್ ಮಾಡೋಂಥ ನಿಮ್ಗೊಂದು ಕೆಪಾಸಿಟಿ ಐತಿ. ಅದನ್ನು ಈಸಿಲಿ ಸಾಲ್ವ್ ಮಾಡ್ತೀರಿ. ಯುವರ್ ವಾಯ್ಸ್ ಸೌಂಡ್ ಸೋ ಸೆಕ್ಸಿ ವೆನ್ ಯು ವಿಸ್ಪರ್ ಇನ್ ಮೈ ಐಸ್. ಅವ್ರು ನೀವು ಕಿವಿ ಒಳಗೆ ಏನಾದರೂ ವಿಸ್ಪರ್ ಮಾಡಿದ್ರೆ ಅದು ಭಾಳ ಸೆಕ್ಸಿ ಕೇಳ್ತೈತಿ ಅಂತ ಹೇಳ್ತಾರೆ. ಐ ಸ್ಟಾರ್ಟ್ ಮಿಸ್ಸಿಂಗ್ ಯು ದ ಸೆಕೆಂಡ್ ಯು ಲಿವ್. ನೀವು ಅವ್ರನ್ನ ಬಿಟ್ಟು ಹಿಂಗೆ ಹೋಗಿದ ಕ್ಷಣದಿಂದ ನೀವು ಮಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು. ಸೇಮ್ ಕಡೆಯಲ್ಲಿ ಬಂದಲ್ಲ ನೀವು ಯಾವಾಗ ಅಂದ್ರೆ ನಿಮ್ಮ ನೆನಪು ಮಾಡ್ಕೊಳ್ಳಾರ್ದಂದು ದಿವಸನೇ ಇಲ್ಲ ಅಂತ ತಿಳ್ಕೊಂಬಿಟ್ರೆ ಅದಕ್ಕೆ ನಿಮ್ಮ ಜೊತೆಗೆ ವಾಪಸ್ ಬರಬೇಕು, ನಿಮ್ದೊಂದು ಕೊಡಬೇಕು. ಅಥವಾ ನಮ್ಮ ಸಿಚುವೇಶನ್ ಏನೈತಲ್ಲ ಅದನ್ನೆಲ್ಲ ನಾನು ಸರಿ ಮಾಡ್ಕೊಂಡು ನನ್ನ ವ್ಯಕ್ತಿಗೆ ನಾನು ಅಂದರೆ ನನ್ನ ವ್ಯೂವರ್ಸಿಗೆ ನಾನು ಒಂದು ಕಂಪ್ಲೀಷನ್ ಕೊಡಬೇಕು. ಸೊ ನೀವು ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೋ, ಸಮಾಧಾನ ಇರು ಅಂತ ನಿಮ್ಗೆ ಹೇಳ್ತಿದ್ದಾರೆ ಅವರು. ಓಕೆ, ಅವಸರ ಮಾಡಬೇಡ. ಜೀವನ ನಂದಿಲ್ಲೇ ಭಾಳ ಏನಂತೀರಿ ಸ್ಟ್ರಗ್ಲಿಂಗ್ ಐತಿ, ಕಷ್ಟ ಐತಿ ನನ್ನ ಜೀವನ ಇಲ್ಲೇ. ನಾನು ಸ್ವಲ್ಪ ಅದನ್ನು ಮುಗಿಸ್ಕೊಂಡು ಬರೋ ಮಟ್ಟ ನೀನು ಸ್ವಲ್ಪ ಸಮಾಧಾನ ಇರು ಅಂತ ಹೇಳ್ತಿದ್ದಾರೆ. ಓಕೆ, ದಿಸ್ ಇಸ್ ದ ರೀಡಿಂಗ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಮತ್ತು ಕಮ್ಯುನಿಟಿ ಒಳಗೆ ಎರಡು ಕಡೆನೂ ಇನ್ಫಾರ್ಮೇಷನ್ ಐತಿ, ವಾಟ್ಸಪ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.